ನಮಸ್ಕಾರ ಟೆಕ್ ಪ್ರಿಯರೇ. ಇಂದು ನಾನು ನಿಮಗೆ ಎಐ ಲೋಕದ ದೊಡ್ಡ ಕ್ರಾಂತಿಯಾದ ಸೊರಾ ಎಐ ಬಗ್ಗೆ ತಿಳಿಸಿಕೊಡುತ್ತೇನೆ. ಮೊದಲಿಗೆ ಈ ವಿಡಿಯೋಸ್ಗಳನ್ನ ನೋಡ್ಕೊಂಡ್ ಬನ್ನಿ. ಕಲೆಗಳು ಹೋದರೆ ನಗುವು ಬರುತ್ತದೆ. ವಾಷಿಂಗ್ ಪೌಡರ್ ನಿರ್ಮಾ. ನಾನು ಹೆಮ್ಮೆ ಪಡುವ ಕನ್ನಡತಿ. ಇದು ನನ್ನ ನಾಡು, ನನ್ನ ಭಾಷೆ. ಚರ್ಮದ ಹೊಳಪು, ಮನದ ವಿಶ್ವಾಸ, ಅದೇ ಕಾವ್ಯ ಸೊಗು. ಹೊಸ ನಮಸ್ಕಾರ ಭಾರತ. ನಾನು ಸಂತೋಷವಾಗಿದ್ದೇನೆ, ಏಕೆಂದ್ರೆ ಎಐ ಮೂಲಕ ಈಗ ಕನ್ನಡದಲ್ಲಿ ಮಾತನಾಡಬಹುದು. ಅದು ನೋಡಿದ್ರಲ್ಲ, ಈ ವಿಡಿಯೋಸ್ ಎಲ್ಲ ಎಷ್ಟು ಸಖತ್ತಾಗಿ ಮತ್ತು ರಿಯಲಿಸ್ಟಿಕ್ ಆಗಿ ಬಂದಿದೆ ಅಂತ. ಓಪನ್ ಎಐ ಕಂಪನಿಯು ಇದನ್ನು ನಿರ್ಮಿಸಿದೆ. ಅದೇ ಚಾಟ್ ಜಿಪಿಟಿಯ ಪೇರೆಂಟ್ ಕಂಪನಿ. ಚಾಟ್ ಜಿಪಿಟಿ ನಮ್ಮ ಮಾತನ್ನು ಅರ್ಥ ಮಾಡಿಕೊಂಡು ಉತ್ತರ ಕೊಡ್ತಿತ್ತು. ಆದ್ರೆ ಸೊರಾ ಇದು ನಮ್ಮ ಮಾತನ್ನು ಸಂಪೂರ್ಣವಾಗಿ ವಿಡಿಯೋ ಆಗಿ ತೋರಿಸುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ನಿಮಗೆ ಯಾವ ರೀತಿ ಸೊರಾನ ಆಕ್ಸೆಸ್ ಮಾಡಬಹುದು, ಹಾಗೆ ನೀವು ಯಾವ ರೀತಿ ಪ್ರಾಂಪ್ಟ್ ಗಳನ್ನ ಬರೆದು ವಿಡಿಯೋಸ್ ನ ಜನರೇಟ್ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇದೀವಿ. ಸದ್ಯಕ್ಕೆ ಇಂಡಿಯಾದಲ್ಲಿ ಸೊರಾ 2 ನ ಆಕ್ಸೆಸ್ ಮಾಡೋಕೆ ಸಾಧ್ಯ ಇಲ್ಲ, ಹಾಗಂತ ವರಿ ಮಾಡಬೇಡಿ. ಈ ವಿಡಿಯೋದಲ್ಲಿ ನಾವು 3 ಭಾಗಗಳಲ್ಲಿ ನಿಮಗೆ ಯಾವ ರೀತಿ ಸೊರಾ 2 ನ ಆಕ್ಸೆಸ್ ಮಾಡಬಹುದು ಅಂತ ತಿಳಿಸಿಕೊಟ್ಟಿದ್ದೇವೆ. ಸೊ ಕಂಪ್ಲೀಟ್ ವಿಡಿಯೋನ ತಪ್ಪದೆ ವೀಕ್ಷಿಸಿ. ಸೊ ಹಾಗಿದ್ರೆ ತಡ ಮಾಡದೆ ವಿಡಿಯೋ ಕಡೆ ಹೋಗೋಣ ಬನ್ನಿ. ವೆಲ್ಕಮ್ ಟು ಅವರ್ ಚಾನಲ್ ಜ್ಞಾನ ಇನ್ ತಂತ್ರಜ್ಞಾನ. ಸೊರಾನ ನೀವು ಇಂಡಿಯಾದಲ್ಲಿ ಆಕ್ಸೆಸ್ ಮಾಡಕ್ ಆಗೋದಿಲ್ಲ. ಸೊ ನೀವು ಅದಕ್ಕೆ ಫಸ್ಟ್ VPN ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕಾಗಿ ನಾನು ಒಪೆರಾ ಬ್ರೌಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಡೈರೆಕ್ಟ್ ಆಗಿ VPN ಗೆ ಕನೆಕ್ಟ್ ಆಗ್ಬೋದು. ನೀವು VPN ನ ಇಂಗ್ಲೆಂಡ್ ಅಲ್ಲ, ಕೆನಡಾ ಅಥವಾ US ಗೆ ಕನೆಕ್ಟ್ ಮಾಡ್ಕೊಬೇಕು. ಅಂದ್ರೆ ಮಾತ್ರ ನೀವು ಸೊರಾನ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಈಗ ಮೊದಲಿಗೆ ನಾವು ಸೊರಾಗೆ ಹೇಗೆ ಲಾಗಿನ್ ಆಗೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕಾಗಿ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ನೀವು ಸೊರಾ 2 ಅಂತ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದಾಗ ನಿಮಗೆ ಸೊರಾ 2 ಈಸ್ ಹಿಯರ್ ಅಥವಾ ಸೊರಾ ಅಂತ ಇದೆಯಲ್ಲ, ಇವೆರಡರಲ್ಲಿ ಒಂದು ಓಪನ್ ಮಾಡಿ. ಸೊ ನಿಮ್ಗೆ ಈ ತರ ಇಂಟರ್ಫೇಸ್ ಕಾಣ ಸಿಗುತ್ತೆ. ಅವಾಗ ನೀವು ಲಾಗಿನ್ ಹತ್ರ ಹೋದ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು ಚಾಟ್ ಜಿಪಿಟಿ API ಪ್ಲಾಟ್ಫಾರ್ಮ್ ಸೊರಾ ಅಂತ ಇದೆ. ಸೊರಾ ಮೇಲೆ ಕ್ಲಿಕ್ ಮಾಡಿ. ಸೊರಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅದರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಈಗ ಇಲ್ಲಿ ನಿಮ್ಗೆ ಲಾಗಿನ್ ಅಂತ ಇದೆ, ಲಾಗಿನ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸೈನ್ ಅಪ್ ಫಾರ್ ಫ್ರೀ, ನಾನು ಈಗ ಸೈನ್ ಅಪ್ ಮಾಡ್ತಾ ಇದ್ದೀನಿ ಹೊಸ ಅಕೌಂಟ್ ನ, ಅದಕ್ಕೆ ನಾನು ಸೈನ್ ಅಪ್ ಫಾರ್ ಫ್ರೀ ಅಂತ ಇದ್ದೀನಿ. ಸೊ ಕಂಟಿನ್ಯೂ ವಿತ್ ಗೂಗಲ್, ನಿಮ್ದು ಗೂಗಲ್ ಅಕೌಂಟ್, ಜಿಮೇಲ್ ಅಕೌಂಟ್ ಇದ್ರೆ ಅದರಲ್ಲೇ ನೀವು ಕಂಟಿನ್ಯೂ ಮಾಡ್ಬೋದು. ಸೊ ಕಂಟಿನ್ಯೂ ವಿತ್ ಗೂಗಲ್ ಅಂತ ಅನ್ನಿ. ಲಾಗಿನ್ ಆಗಿ ನಿಮ್ಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಜಾಯಿನ್ ನ್ಯೂ ಸೊರಾ ಅಂತ ಇದೆ. ಸೊ ಇದನ್ನ ನೀವು ಜಾಯಿನ್ ಆಗಬೇಕು ಅಂದ್ರೆ ನಿಮ್ಗೆ ಎಂಟರ್ ಇನ್ವೈಟ್ ಕೋಡ್ ಅಂತ ಬರುತ್ತೆ. ಸೊ ಈ ಇನ್ವೈಟ್ ಕೋಡ್ ಇಲ್ಲದೆ ನೀವು ಸೊರಾ 2 ನ ಆಕ್ಸೆಸ್ ಮಾಡಕ್ ಆಗಲ್ಲ. ಈ ಇನ್ವೈಟ್ ಕೋಡ್ ನ ನೀವು ಯಾವ ರೀತಿ ಪಡಿಬಹುದು ಅಂತ ನಾನು ನಿಮಗೆ ಇದೇ ವಿಡಿಯೋದ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ. ನೀವು 2 ರೀತಿ ಮೆಥಡ್ ಅಲ್ಲಿ ನೀವು ಇನ್ವೈಟ್ ಕೋಡ್ ನ ಪಡಿಬಹುದು. ಸೊ ಅದು ಯಾವ ರೀತಿ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಕಲಿಸ್ಕೊಡ್ತೀನಿ. ನೀವು ಒಂದ್ಸರಿ ಇನ್ವಿಟೇಷನ್ ಕೋಡ್ ನ ಎಂಟರ್ ಮಾಡಿದ ತಕ್ಷಣ ನಿಮ್ಗೆ ಸೊರಾದು ಈ ತರ ಇಂಟರ್ಫೇಸ್ ಕಾಣ ಸಿಗುತ್ತೆ. ಇದ್ರಲ್ಲಿ ನೀವು ನೋಡ್ಬೋದು ತುಂಬಾ ಜನ ಆಲ್ರೆಡಿ ತುಂಬಾ ವಿಡಿಯೋಸ್ ನ ಜನರೇಟ್ ಮಾಡಿ. ಇದ್ರಲ್ಲಿ ನೋಡ್ಬೋದು ಇದು ಹೋಮ್ ಟ್ಯಾಬ್. ನೀವು ಆಮೇಲೆ ಇದು ಸರ್ಚ್, ನೀವು ಆಲ್ರೆಡಿ ಯಾರನ್ನಾದ್ರೂ ಕ್ರಿಯೇಟರ್ ನ ಫಾಲೋ ಮಾಡ್ಬೇಕು ಅಂದ್ರೆ ಇಲ್ಲಿ ಮಾಡ್ಬೋದು, ಸರ್ಚ್ ಮಾಡಿ. ಆಮೇಲೆ ನಿಮ್ಮ ವಿಡಿಯೋ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ತೋರ್ಸೋಕೆ ಇದು ನೋಟಿಫಿಕೇಶನ್, ಹಾಗೆ ಇದು ನಿಮ್ಮ ಪ್ರೊಫೈಲ್ ಆಗಿರುತ್ತೆ. ಸೊ ನಾವು ಯಾರ ಹತ್ರ ಇನ್ವಿಟೇಷನ್ ಕೋಡ್ ನ ತೆಗೆದುಕೊಂಡಿರ್ತೀವೋ ಅವ್ರನ್ನ ನಾವು ಆಲ್ರೆಡಿ ಫಾಲೋ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಡಿಸ್ಕ್ರೈಬ್ ಯುವರ್ ವಿಡಿಯೋ ಅಂತ ಇದೆಯಲ್ಲ, ಇಲ್ಲಿ ನಾವು ನಮ್ಮ ಪ್ರಾಂಪ್ಟ್ ನ ಕೊಟ್ಟು ವಿಡಿಯೋಸ್ ನ ಜನರೇಟ್ ಮಾಡ್ತೀವಿ. ಇದರಲ್ಲಿ ಆಡ್ ಕ್ಯಾಮಿಯೋ ಅಂತ ಇದೆಯಲ್ಲ, ಇದನ್ನ ನೀವು ಯೂಸ್ ಮಾಡ್ಕೊಂಡು ಇವರ ಕ್ಯಾರೆಕ್ಟರ್ಗೆನೆ ನಮ್ಮ ಡೈಲಾಗ್ ನ ಆಡ್ ಮಾಡಬಹುದಾಗಿದೆ. ಸೊ ನೀವು ನಿಮ್ದೇ ಆದ ಕ್ಯಾಮಿಯೋ ಕೂಡ ಇಲ್ಲಿ ಕ್ರಿಯೇಟ್ ಮಾಡಬಹುದು. ಅದನ್ನ ಕ್ರಿಯೇಟ್ ಮಾಡಕ್ಕೆ ನಿಮ್ಮ ಹತ್ರ ಐಫೋನ್ ಇರಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಸ್ಯಾಮ್ ಆಲ್ಟ್ಮನ್ ಹಾಗೆ
ಜಾಕ್ ಫಾಲ್ ತುಂಬಾ ಕ್ಯಾರೆಕ್ಟರ್ಗಳನ್ನ ಆಲ್ರೆಡಿ ಆಡ್ ಮಾಡಲಾಗಿದೆ. ಈಗ ನಾನು ನಿಮ್ಗೆ ಯಾವ ತರ ಇಲ್ಲಿ ಪ್ರಾಂಪ್ಟ್ ನ ಹಾಕಿ ವಿಡಿಯೋಸ್ ನ ಜನರೇಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಪ್ರಾಂಪ್ಟ್ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸೊ ಆಲ್ರೆಡಿ ನಾನು 3 ಪ್ರಾಂಪ್ಟ್ ಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ನಿಮ್ಗೆ ಡೆಮೋ ಕೊಡಕ್ಕೆ. ಮೊದಲನೇ ಪ್ರಾಂಪ್ಟ್ ಟು ಟೆಕ್ ವಿಷನರಿ ಸ್ಪೀಕಿಂಗ್ ಇನ್ ಕನ್ನಡ. ಒಬ್ಬ ಟೆಕ್ ವಿಷನರಿ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಂತು ಕನ್ನಡದಲ್ಲಿ ಮಾತಾಡೋ ತರ. ಎರಡನೇದು ಕಾವ್ಯ ಸೋಪ್ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀನಿ. ಮೂರನೇದು ಬಂದ್ಬಿಟ್ಟು ಪ್ರೌಡ್ ಕನ್ನಡತಿ ಅಂತ ಒಂದು ಕನ್ನಡದ ಹುಡುಗಿ ಕನ್ನಡದ ಬಗ್ಗೆ ಹೆಮ್ಮೆಯಿಂದ ಮಾತಾಡೋ ತರ 3 ಪ್ರಾಂಪ್ಟ್ ನ ಬರ್ದಿಟ್ಕೊಂಡಿದ್ದೀನಿ. ನೀವು ಕೂಡ ಚೆನ್ನಾಗಿ ಪ್ರಾಂಪ್ಟ್ ಬರೆದು ಚೆನ್ನಾಗಿ ವಿಡಿಯೋ ಜನರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದು ತುಂಬಾ ಸುಲಭ. ನಿಮ್ಗೆ ಏನಾದ್ರೂ ಪ್ರಾಂಪ್ಟ್ ಇಂಜಿನಿಯರಿಂಗ್ ಕನ್ನಡದಲ್ಲಿ ಸಿರೀಸ್ ಬೇಕು ಅಂದ್ರೆ ನಮಗೆ ಕಮೆಂಟ್ ಮಾಡಿ. ನಾವು ಪ್ರಾಂಪ್ಟ್ ಇಂಜಿನಿಯರಿಂಗ್ ಸಿರೀಸ್ ನ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೂ ಕಲಿಸ್ಕೊಡ್ತೀವಿ. ಸೊ ಎಷ್ಟು ಚೆನ್ನಾಗಿ ನೀವು ಪ್ರಾಂಪ್ಟ್ ನ ಬರೀತಿರೋ ಅಷ್ಟು ಚೆನ್ನಾಗಿ ನಿಮ್ಮ ವಿಡಿಯೋ ಜನರೇಟ್ ಆಗುತ್ತೆ. ಸೊ ನಾನು ಈ ಪ್ರಾಂಪ್ಟ್ಸ್ ಅಲ್ಲಿ 4 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೇನೆ. ಒಂದು ಮೊದಲನೇದಾಗಿ ಪ್ರಾಂಪ್ಟ್ ಅಲ್ಲಿ ಡೈಲಾಗು, ಕ್ಯಾಮ್ರಾ ಡೈರೆಕ್ಷನ್ ಯಾವ ತರ ಇರಬೇಕು, ಮತ್ತೆ ವಿಜುವಲ್ ಟೋನ್ ಅಂತ. ಈಗ ನಾನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಕುಂತ್ರೆ ತುಂಬಾ ಟೈಮ್ ತಗೊಳುತ್ತೆ. ಸೊ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಪ್ರಾಂಪ್ಟ್ ನ ಕಾಪಿ ಮಾಡ್ಬಿಟ್ಟು ನಿಮ್ಗೆ ವಿಡಿಯೋ ಜನರೇಟ್ ಮಾಡಿ ತೋರಿಸ್ತೀನಿ. ಸೊ ಈಗ ನಾವು ಡಿಸ್ಕ್ರೈಬ್ ಯುವರ್ ವಿಡಿಯೋದಲ್ಲಿ ಮೊದಲಿಗೆ ನಮ್ಮ ಇಲ್ಲಿ ನೋಡ್ಬೋದು ಸೆಟ್ಟಿಂಗ್ಸ್ ಅಲ್ಲಿ ಓರಿಯಂಟೇಶನ್ ಅಂತ ಇದೆ. ನೀವು ಪೋರ್ಟ್ರೇಟ್ ಅಂದ್ರೆ ನಿಮ್ಗೆ ಇನ್ಸ್ಟಾಗ್ರಾಮ್ಗೆ ಸೂಟೇಬಲ್ ಆಗಿರುತ್ತೆ, ಲ್ಯಾಂಡ್ಸ್ಕೇಪ್ ಅಂದ್ರೆ ನಿಮ್ಗೆ ಯೂಟ್ಯೂಬ್ಗೆ ಸೂಟೇಬಲ್ ಆಗಿರುತ್ತೆ. ನಾವು ಲೆಸ್ ಪೋರ್ಟ್ರೇಟ್ ಅಲ್ಲಿ ಯೂಸ್ ಮಾಡೋಣ. ಆಮೇಲೆ ಡ್ಯೂರೇಷನ್ 10 ಸೆಕೆಂಡ್ ಇಂದ 15 ಸೆಕೆಂಡ್ ಮಾಡ್ಬೋದು. ನಮ್ಗೆ 10 ಸೆಕೆಂಡ್ ಸಾಕು, ವಿಡಿಯೋ ಬೇಗ ಜನರೇಟ್ ಆಗಬೇಕು. ಸೊ ಈಗ ನಾವು ಇಲ್ಲಿ ನಮ್ಮ ಪ್ರಾಂಪ್ಟ್ ನ ಪೇಸ್ಟ್ ಮಾಡಿದೀವಿ. ಸೊ ನೀವು ನೋಡ್ಬೋದು ಇದರಲ್ಲಿ ಡೈಲಾಗ್ ಕನ್ನಡದಲ್ಲಿದೆ, ಕ್ಯಾಮ್ರಾ ಡೈರೆಕ್ಷನ್, ಆಮೇಲೆ ಸಾಫ್ಟ್ ವಾಲ್ಯೂಮೆಟ್ರಿಕ್ ಲೈಟ್ನಿಂಗ್ ಎಲ್ಲ ಇದೆ. ಸೊ ವಿಜುವಲ್ ಟೋನ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಈಗ ನಾವು ನಮ್ಮ ಪ್ರಾಂಪ್ಟ್ ನ ಕ್ರಿಯೇಟ್ ವಿಡಿಯೋ ಅಂತ ರನ್ ಮಾಡೋಣ ಬನ್ನಿ. ಸೊ ಒಂದ್ಸರಿ ನೀವು ಕ್ರಿಯೇಟ್ ವಿಡಿಯೋ ಅಂತ ಪ್ರೆಸ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ನೋಡ್ಬೋದು ಆಡೆಡ್ ಟು ಕ್ಯೂ ಅಂತ ಬಂತು. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ರೆಂಡರ್ ಆಗ್ತಾ ಇದೆ, ಅಂದ್ರೆ ಜನರೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಒನ್ಸ್ ನಮ್ಮ ವಿಡಿಯೋ ಜನರೇಟ್ ಆದ ತಕ್ಷಣ ನಾವು ಇಲ್ಲಿ ಬಂದು ಯಾವ ರೀತಿ ಜನರೇಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಈಗ ನಮ್ಮ ವಿಡಿಯೋ ಜನರೇಟ್ ಆಗಿದೆ, ಇದು ಯಾವ ತರ ಬಂದಿದೆ ಅಂತ ನೋಡೋಣ ಬನ್ನಿ. ಸೊ ಈಗ ನಾನು ಇದನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ನಾನು ಸಂತೋಷವಾಗಿದ್ದೇನೆ ಏಕೆಂದರೆ AI ಮೂಲಕ ಈಗ ಕನ್ನಡದಲ್ಲಿ ಮಾತನಾಡಬಹುದು. ಹಲೋ, ನಮಸ್ಕಾರ ಭಾರತ್. ನಾನು ಸಂತೋಷವಾಗಿದ್ದೇನೆ ಏಕೆಂದರೆ AI ಮೂಲಕ ಈಗ ಕನ್ನಡದಲ್ಲಿ ಮಾತನಾಡಬಹುದು. ನೋಡಿದ್ರಲ್ಲ ಎಷ್ಟು ಎಕ್ಸಾಕ್ಟ್ ಆಗಿ ಮತ್ತೆ ಕರೆಕ್ಟ್ ಆದ ಲಿಪ್ ಸಿಂಕ್ ನೊಂದಿಗೆ ವಿಡಿಯೋ ಜನರೇಟ್ ಆಗಿದೆ ಅಂತ. ಈಗ ನಾವು ಹೋಗೋಣ ನಮ್ಮ ಎರಡನೇ ವಿಡಿಯೋ ಜನರೇಷನ್ಗೆ. ಎರಡನೇ ವಿಡಿಯೋ ಜನರೇಷನ್ ಅಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಸೋಪ್ ಆಡ್. ಸೊ ಸೋಪ್ ಇದರಲ್ಲೂ ಕೂಡ ನಾನು 4 ಭಾಗಗಳಲ್ಲಿ ಪ್ರಾಂಪ್ಟ್ ನ ಮೆನ್ಷನ್ ಮಾಡಿದ್ದೀನಿ. ಸೊ ಮೊದಲಿಗೆ ಆ ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಳ್ಳೋಣ. ಸೊ ಈಗ ನಾನು ಈ ಪ್ರಾಂಪ್ಟ್ ನ ರನ್ ಮಾಡ್ತೀನಿ. ಬಿಫೋರ್ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಈಗ ನಾವು ಪೋರ್ಟ್ರೇಟ್ ಮಾಡಲ್ ಇತ್ತಲ್ಲ, ಇದು ಲ್ಯಾಂಡ್ಸ್ಕೇಪ್ಗೆ ಕನ್ವರ್ಟ್ ಮಾಡೋಣ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಯೂಟ್ಯೂಬ್ಗೆ ಸೂಟೇಬಲ್ ವಿಡಿಯೋ ಜನರೇಟ್ ಆಗಿ ಬರುತ್ತೆ. ಸೊ ಈಗ ಈ ಪ್ರಾಂಪ್ಟ್ ನ ರನ್ ಮಾಡೋಣ. ಸೊ ಆಡೆಡ್ ಟು ಕ್ಯೂ, ಈ ವಿಡಿಯೋ ಈಗ ಜನರೇಟ್ ಆಗ್ತಾ ಇದೆ. ನಮ್ಮ ಹೊಸ ವಿಡಿಯೋ ಕಾವ್ಯ ಸೋಪ್ದು ಜನರೇಟ್ ಆಗಿದೆ, ನೋಡೋಣ ಬನ್ನಿ. ಧರ್ಮದ ಹೊಳಪು, ಮನದ ವಿಶ್ವಾಸ, ಅದೇ ಕಾವ್ಯ ಸೋಪ್. ಧರ್ಮದ ಹೊಳಪು, ಮನದ ವಿಶ್ವಾಸ, ಅದೇ ಕಾವ್ಯ ಸೋಪ್. ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ವಿಡಿಯೋ ಜನರೇಟ್ ಆಗಿದೆ ಅಂತ. ಸೊ ಮೇ ಬಿ ಫ್ಯೂಚರ್ ಅಲ್ಲಿ ಯಾವ ಆಕ್ಟರ್ಸ್ ಬೇಕಾಗಿ ಎಲ್ಲ ಅನ್ಸುತ್ತೆ. ಸೋಪ್ ಮತ್ತೆ ಈ ಬ್ರ್ಯಾಂಡ್ ಎಲ್ಲ ಅಡ್ವರ್ಟೈಸ್ಮೆಂಟ್ಗೆ AI ಇಸ್ ಇನಫ್ ಅನ್ಸುತ್ತೆ. ನೋಡೋಣ ಇದು ಎಲ್ಲಿವರೆಗೂ ತೆಗೆದುಕೊಂಡು ಹೋಗುತ್ತೆ ಅಂತ. ಇನ್ ಕೇಸ್ ಏನಾದ್ರು ಸ್ವರ ಅಂತ ಇಲ್ಲಿ ಏನಾದ್ರು ವಾಟರ್ ಮಾರ್ಕ್ ಇಲ್ಲ ಅಂದ್ರೆ ಇದು ಒನ್ ಆಫ್ ದ ರಿಯಲಿಸ್ಟಿಕ್ ಸೋಪ್ ಆಡೇ ಆಗಿ ಕಾಣಿಸ್ತಾ ಇದೆ ನಿಮ್ಗೆ.
ಈಗ ನಮ್ಮ ಮುಂದಿನ ಪ್ರಾಂಪ್ಟ್ ಕಡೆಗೆ ಹೋಗೋಣ ಬನ್ನಿ. ಮುಂದಿನ ಪ್ರಾಂಪ್ಟ್ ಅಲ್ಲಿ ನಾನು ಪ್ರೌಡ್ ಕನ್ನಡತಿ ಪ್ರಾಂಪ್ಟ್ ನ ಬರೆದಿದ್ದೀನಿ, ಅದನ್ನ ನಿಮ್ಗೆ ಜನರೇಟ್ ಮಾಡಿ ತೋರಿಸ್ತೀನಿ. ಸೊ ಈಗ ವಿಡಿಯೋ ಆಡೆಡ್ ಟು ಕ್ಯೂ ಅಂತ ಆಯ್ತು. ಈಗ ವಿಡಿಯೋ ಜನರೇಟ್ ಆಗೋವರೆಗೂ ವೇಟ್ ಮಾಡೋಣ. ಸೊ ಈ ವಿಡಿಯೋ ಯಾವ ತರ ಬರುತ್ತೆ ಅಂತ ನೋಡೋಣ. ಈಗ ನಮ್ಮ ಕೊನೆ ವಿಡಿಯೋ ಕೂಡ ಜನರೇಟ್ ಆಗಿದೆ, ಯಾವ ತರ ಬಂದಿದೆ ಅಂತ ನೋಡೋಣ ಬನ್ನಿ. ಹೆಮ್ಮೆ ಪಡುವ ಕನ್ನಡತಿ, ಇದು ನನ್ನ ನಾಡು, ನನ್ನ ಭಾಷೆ. ನಾನು ಹೆಮ್ಮೆ ಪಡುವ ಕನ್ನಡತಿ, ಇದು ನನ್ನ ನಾಡು, ನನ್ನ ಭಾಷೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ತರ ವಿಡಿಯೋಸ್ ಸಖತ್ತಾಗಿ ಬಂದಿದಿವೆ ಅಂತ. ಸೊ ಈ ರೀತಿ ನೀವು ಕೂಡ ವಿಡಿಯೋಸ್ ನ ಜನರೇಟ್ ಮಾಡಬಹುದು. ಅದಕ್ಕಾಗಿ ನೀವು ಸರಿಯಾಗಿ ಪ್ರಾಂಪ್ಟ್ ಬರೋದನ್ನ ಕಲಿತ್ರೆ ಸಾಕು, ಮತ್ತೇನು ಬೇಕಾಗಿಲ್ಲ. 2 ways ಅಲ್ಲಿ ಇನ್ವಿಟೇಷನ್ ಕೋಡ್ ಪಡಿಬಹುದು ಅಂತ ನಾನು ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಈ ಪಾರ್ಟ್ 3 ನಲ್ಲಿ ನಾನು ನಿಮ್ಗೆ ಯಾವ ರೀತಿ ಇನ್ವಿಟೇಷನ್ ಕೋಡ್ ಸಿಗುತ್ತೆ ನಿಮ್ಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ನೀವು ಮೊದಲಿಗೆ ಓಪನ್ AI ಡಿಸ್ಕಾರ್ಡ್ಗೆ ಲಾಗಿನ್ ಆಗಬೇಕಾಗುತ್ತೆ. ಓಪನ್ AI ಡಿಸ್ಕಾರ್ಡ್ ಅಂತ ಹೊಡೆದ್ರೆ ನಿಮ್ಗೆ ಈ ತರ ಬರುತ್ತೆ. ಇಲ್ಲಿ ಬರೋ ಡಿಸ್ಕಾರ್ಡ್ ಓಪನ್ AI ಅಂತ ಇದೆಯಲ್ಲ, ಇದ್ರಲ್ಲಿ ಹೋಗಿ ನೀವು ಲಾಗಿನ್ ಆಗಬೇಕಾಗತ್ತೆ. ಸಿಂಪಲ್ ನೀವು ಯಾವ ರೀತಿ ನಾನು ಪ್ರೀವಿಯಸ್ ಆಗಿ ತೋರಿಸಿದ್ನಲ್ಲ ಜಿಮೇಲ್ ಇಂದ ಲಾಗಿನ್ ಆಗ್ತಿರಲ್ಲ, ಅದೇ ತರ ಇದ್ರಲ್ಲೂ ಕೂಡ ನೀವು ಜಿಮೇಲ್ ಮುಖಾಂತರನೇ ಲಾಗಿನ್ ಆಗ್ಬಹುದು. ಒಂದ್ಸರಿ ನೀವು ಲಾಗಿನ್ ಆದ್ಮೇಲೆ ವೆರಿಫಿಕೇಶನ್ ಮಾಡಬೇಕು. ಇದರಲ್ಲಿ ನಾನು ತೋರಿಸ್ತೀನಿ, ಒಂದ್ಸರಿ ಇದು ಲೋಡ್ ಆಗ್ಲಿ. ಈಗ ನಮ್ಮ ಓಪನ್ AI ಡಿಸ್ಕಾರ್ಡ್ ಓಪನ್ ಆಗಿ ಇಲ್ಲಿ ಎಕ್ಸೆಪ್ಟ್ ಇನ್ವೈಟ್ ಅನ್ನಿ. ಸೊ ಈಗ ನಿಮಗೆ ನಮ್ಮ ಡಿಸ್ಕಾರ್ಡ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಸೊ ಕಂಪ್ಲೀಟ್ ಆಗಿ ಓಪನ್ ಆದ ತಕ್ಷಣ ನಿಮಗೆ ಈ ತರ ಇಂಟರ್ಫೇಸ್ ನಿಮಗೆ ಕಾಣಿಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ನ್ಯೂ ಲಾಗಿನ್ ಆದ ತಕ್ಷಣ ಈ ತರ ಇಂಟರ್ಫೇಸ್ ಇರೋದಿಲ್ಲ. ಯಾಕಂದ್ರೆ ನೀವು ಮೊದಲು ವೆರಿಫಿಕೇಶನ್ ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ನೀವು ವೆರಿಫಿಕೇಶನ್ ಮಾಡಿದ್ಮೇಲೆನೆ ಇಲ್ಲಿ ನಿಮಗೆ ಈ ತರ ನಿಮ್ಗೆ ಟ್ಯಾಬ್ ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು ಡಿಸ್ಕಸ್ ಸೊರಾ 2 ಕೋಡ್ಸ್ ಅಂತ ಇದೆ, ಆಮೇಲೆ ಸೊರಾ ರೀಲ್ಸ್ ಅಂತ ಇದೆ. ನೀವು ಸೊರಾ 2 ಕೋಡ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು ಆಲ್ರೆಡಿ ತುಂಬಾ ಜನ ಕೋಡ್ಗಳನ್ನ ಆಡ್ ಮಾಡ್ತಾ ಇರ್ತಾರೆ. ಸೊ ನೀವು ಜಸ್ಟ್ ಕಾಪಿ ಪೇಸ್ಟ್ ಮಾಡೋದಷ್ಟೇನೆ. ಇಲ್ಲಿ ನಿಮ್ಗೆ ಕೋಡ್ ಬರ್ತಾ ಇರುತ್ತೆ. ಇಲ್ಲಿ ನೀವು ಇಮಿಡಿಯೇಟ್ ಆಗಿ ನೋಡಿ ಐ ಗಾಟ್ ಅಟ್ ಲೀಸ್ಟ್ ಒನ್ ಆಫ್ ಇಟ್ ವರ್ಕ್ಸ್ ಅಂತ ಹಾಕಿದಾನೆ. ಈ ಕೋಡ್ ನ ಯೂಸ್ ಮಾಡ್ಬೋದು. ಈ ತರ ನೀವು ಇಮಿಡಿಯೇಟ್ ಆಗಿ ಆ ಕೋಡ್ ನ ಕಾಪಿ ಮಾಡಿಬಿಟ್ಟು ಇನ್ವೈಟ್ ಕೋಡ್ ಅಲ್ಲಿ ಪೇಸ್ಟ್ ಮಾಡಿದ್ರೆ ನಿಮ್ಗೆ ಆಕ್ಸೆಸ್ ಸಿಗುತ್ತೆ. ಇಲ್ಲಿ ನೀವು ಪೇಷನ್ಸ್ ಇಂದ ವೇಟ್ ಮಾಡಬೇಕು. ನನಗೆ 1 hour ಇಂದ ಆಲ್ಮೋಸ್ಟ್ ನಾನು ಇದರಲ್ಲಿ ಕೋಡ್ ತಗೊಳಕ್ಕೆ ಆಲ್ಮೋಸ್ಟ್ 1 hour ಇಂದ 2 hour ಆಯ್ತು. ಸೊ ಯಾವುದೇ ಕೋಡ್ ಹಾಕಿದ್ರು ಇಮಿಡಿಯೇಟ್ ಆಗಿ ಇನ್ವ್ಯಾಲಿಡ್ ಅಂತ ಬರೋದು. ಬಟ್ ನೀವು ಪೇಷನ್ಸ್ ಇಂದ ವೇಟ್ ಮಾಡಿದ್ರೆ ನೀವು ಇಲ್ಲಿ ಈಸಿಯಾಗಿ ನಿಮ್ಮ ಇನ್ವೈಟ್ ಕೋಡ್ ನ ಪಡಿಬಹುದು. ಇಲ್ಲಿ ಒರಿಜಿನಲ್ ಪ್ರೊಫೈಲ್ ಇರೋದು ಮಾತ್ರ ಫಾಲೋ ಮಾಡಿ. ನಿಮಗೆ ಇಲ್ಲಿ ಫೇಕ್ ಆಗಿನೂ ನಿಮಗೆ ಮೆಸೇಜ್ ಮಾಡಿಬಿಟ್ಟು ಇನ್ವಿಟೇಷನ್ ಕೋಡ್ ಕೊಡ್ತೀನಿ ಅಂತ ದುಡ್ಡು ಕೊಡಿ ಅಂತ ಹೇಳ್ಬೋದು. ನೀವು ದುಡ್ಡೆಲ್ಲ ಕೊಡಕ್ಕೆ ಹೋಗಬೇಡಿ. ನಿಮಗೆ ಫ್ರೀ ಆಗಿನೇ ಇಲ್ಲಿ ಜೆನ್ಯೂನ್ ಆಗಿರೋರು ಇನ್ವಿಟೇಷನ್ ಕೋಡ್ನ ಕೊಡ್ತಾರೆ, ಅದನ್ನೇ ಯೂಸ್ ಮಾಡಿ. ಈಗ ನಾನು ನಿಮಗೆ 2ನೇ ಮೆಥಡ್ ತೋರಿಸ್ಕೊಡ್ತೀನಿ. 2ನೇ ಮೆಥಡ್ ಅಲ್ಲಿ ನೀವು x.com ಹೋಗಿ, ನಿಮ್ದು ಎಕ್ಸ್ ಅಂದ್ರೆ ಅದೇ ಟ್ವಿಟರ್ಗೆ ಹೋಗಿ, ಇಲ್ಲಿ ಕೂಡ ನೀವು ಇನ್ವಿಟೇಷನ್ ಕೋಡ್ನ ಪಡಿಬೋದು. ಯಾವ ರೀತಿ ಅಂತ ಅಂದ್ರೆ ಸರ್ಚ್ ಅಲ್ಲಿ ಹೋಗ್ಬಿಟ್ಟು ಸೊರಾ 2 ಇನ್ವೈಟ್ ಕೋಡ್ ಅಂತ ಟೈಪ್ ಮಾಡಿ. ಇದರಲ್ಲಿ ನೀವು ಲೇಟೆಸ್ಟ್ ಅಲ್ಲಿ ಹೋದ್ರೆ ನಿಮ್ಗೆ ಯಾರಾದ್ರೂ ಇನ್ವೈಟ್ ಕೋಡ್ ನ ಪೋಸ್ಟ್ ಮಾಡ್ತಾ ಇರ್ತಾರೆ. ಅದನ್ನ ಯೂಸ್ ಮಾಡ್ಕೊಂಡು ನೀವು ಆಕ್ಸಿಸ್ ತಗೋಬಹುದು. ಸೊ ಇದರಲ್ಲೂ ನೀವು ಪೇಷನ್ಸ್ ಆಗಿರ್ಬೇಕು, ಬಟ್ ಇಮಿಡಿಯೇಟ್ ಆಗಿ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಅವಾಗ ಮಾತ್ರ ನೀವು ಈಸಿಯಾಗಿ ಆಕ್ಸಿಸ್ ಮಾಡಬಹುದು. ಇದಿಷ್ಟು ನಾವು ಸೊರಾ 2 ಬಗ್ಗೆ ನಿಮಗೆ ತಿಳಿಸಿಕೊಡಬೇಕೆಂದು ಮಾಡಿರೋ ವಿಡಿಯೋ ಆಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ಇದರಿಂದ ಭವಿಷ್ಯದಲ್ಲಿ ಸಿನಿಮಾ, ಜಾಹೀರಾತು, ಗೇಮಿಂಗ್ ಎಲ್ಲವೂ ಸಂಪೂರ್ಣ ಬದಲಾಗಬಹುದು.
ಇನ್ನು AI ಯಾವ ರೀತಿ ಚೇಂಜಸ್ ಗಳನ್ನ ತರುತ್ತೆ ಅಂತ ಕಾದ್ ನೋಡ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.